ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಮಸಾಲ ಅಕ್ಕಿ ಶಾವಿಗೆ ಉಪ್ಪಿಟ್ಟನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ಮಿಸ್ ಮಾಡದೆ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ವಿಶೇಷವಾಗಿರುವಂಥ ರೆಸಿಪಿ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಮಸಾಲ ಅಕ್ಕಿ ಶಾವಿಗೆ ಮಾಡಲಿಕ್ಕೆ ನಾನು ಈ ಅನಿಲ್ ಶಾವಿಗೆ ಬರುತ್ತಲ್ವ, ಅಕ್ಕಿ ಶಾವಿಗೆ, ಅದನ್ನ ತಗೊಂಡಿದ್ದೇನೆ. ಒಂದು 2 ಬೌಲಷ್ಟು ತಗೊಂಡಿದ್ದೇನೆ, ಅಂದರೆ ಒಂದು ಆಲ್ಮೋಸ್ಟ್ 300 ಗ್ರಾಮಷ್ಟು ತಗೊಂಡಿದ್ದೇನೆ. ಮೊದಲು ನಾವು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು. ನೀರು ಕುದಿದಾದ ನಂತರ ಈ ಶಾವಿಗೆ ಇದೆಯಲ್ವ ಅದನ್ನ ಹಾಕಬೇಕು. ನೀರು ಚೆನ್ನಾಗಿ ಕುದಿದಾದ ನಂತರನೇ ನೀವು ಶಾವಿಗೆನ ಹಾಕಬೇಕು. ಶಾವಿಗೆನ ಹಾಕೊಂಡಾದ ನಂತರ ಒಂದು ಸ್ವಲ್ಪ ಸ್ಪೂನಿಂದ ಬಿಡಿಸ್ಕೊಳ್ಳಿ. ಯಾಕಂತಂದರೆ ಕ್ಲೀನಾಗಿ ಬಿಡಬೇಕು ಮತ್ತು ಎಲ್ಲದು ನೀಟಾಗಿ ಬೇಯಬೇಕು. ನೀವು ಬಿಸಿ ನೀರಿಗೆ ಶಾವಿಗೆನ ಹಾಕಿದ ನಂತರ ಇದೆಯಲ್ವ, ಜಸ್ಟ್ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಏನೂ ಬೇಕಾಗಿಲ್ಲ. 2 ನಿಮಿಷಕ್ಕೆ ಚೆನ್ನಾಗಿ ಬೇಯುತ್ತೆ. ತುಂಬ ಹೊತ್ತು ನೀವು ಬಿಸಿ ನೀರಲ್ಲಿ ಶಾವಿಗೆಯನ್ನು ಬಿಟ್ಟರೆ ಅದು ಮೆತ್ತಗಾಗಿ ಹೋಗುತ್ತೆ, ನಿಮಗೆ ಶಾವಿಗೆ ಉಪ್ಪಿಟ್ಟು ಬಿಡಿ ಬಿಡಿಯಾಗಿ ಬರಲ್ಲ. ಒಂದು 2 ನಿಮಿಷ ನಾನು ಬಿಸಿ ನೀರಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ಇವಾಗ ಏನು ಮಾಡಿ ಅಂತಂದರೆ, ಒಂದು ಸೌಟ್ ಇರುತ್ತಲ್ವ, ಅಥವಾ ಈ ನಾವು ಫ್ರೈ ಮಾಡುವಾಗ ತಿಂಡಿಗಳನ್ನೆಲ್ಲ ಎತ್ತಲಿಕ್ಕೆ ಯೂಸ್ ಮಾಡ್ತೀವಲ್ವ, ಈ ಥರ ಸೌಟಲ್ಲಿ ಇದನ್ನ ಎತ್ಬಿಟ್ಟು ಹೋಲ್ ಇರುವಂಥ ಪಾತ್ರೆ, ನಾವು ಅನ್ನ ಬಸಿಯುವಂಥ ಎಲ್ಲ ಪಾತ್ರೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡಿರಬೇಕು. ಯಾಕಂತಂದರೆ ಅದರಲ್ಲಿ ಮಿಕ್ಕಿರುವಂಥ ನೀರು ಇದೆಯಲ್ವ ಇಳಿದೋಗುತ್ತೆ. ನಾರ್ಮಲ್ ತಟ್ಟೆಗೆ ಹಾಕಬೇಡಿ, ಈ ಥರ ತಟ್ಟೆಗೆ ಹಾಕಿ ರೆಡಿ ಇಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆನೇ ಇಟ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಚುರುಕಾದ ನಂತರ ಒಂದು ಸ್ವಲ್ಪ ನೆಲಗಡಲೆ ಇರುತ್ತಲ್ವ, ಹಸಿ ನೆಲಗಡಲೆಯನ್ನು ಹಾಕ್ಕೊಂಡು ನೀಟಾಗಿ ಹುರಿದ್ಕೋಬೇಕು. ಹಸಿ ನೆಲಗಡಲೆ ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೊಂಡಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಹುರಿದ್ಕೊಳ್ಳಿ. ಇದಾದ ನಂತರ ನಾವೀಗೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೋದು. ಸ್ವಲ್ಪ ಕರಿ ಲೀವ್ಸ್, ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಕ್ಯಾರೆಟ್, ಒಂದು ತುಂಡು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ನೀವು ಎಲ್ಲದನ್ನು ಒಟ್ಟಿಗೆ ಫ್ರೈ ಮಾಡ್ಕೋಬೋದು, ಅಥವಾ ಈರುಳ್ಳಿ ಫ್ರೈ ಮಾಡಿದ ನಂತರ ಬೇರೆ ತರಕಾರಿಗಳನ್ನು ಬೇಕಾದರೂ ಹಾಕೋಬೋದು. ಫ್ರೈ ಮಾಡುವಾಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ಯಾಕಂತಂದರೆ ಶಾವಿಗೆ ಉಪ್ಪಿಟ್ಟಿದ್ದು ಫ್ಲೇವರ್ ಅಥವಾ ರುಚಿ ಇದೆಯಲ್ವ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತರಕಾರಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆಯಷ್ಟು ಅರಶಿನ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆ, ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ನೀವು ಟೇಸ್ಟಿಗೆ ಬೇರೆ ಯಾವ ಮಸಾಲ ಬೇಕಾದರೂ ಹಾಕೋಬೋದು, ಗರಂ ಮಸಾಲ ಬೇಕಾದರೂ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲ ಹಾಕ್ಕೊಂಡಾಗ ಉರಿ ಕಮ್ಮಿ ಇಡಿ, ಒಂಚೂರು ಮಗುಚಿ ಆದ ನಂತರ ಈ ಶಾವಿಗೆನ ಒಂಚೂರು ಬಿಡಿಸಿ ಇದಕ್ಕೆ ನಾವು ಹಾಕೋಬೇಕು. ಹಾಕೊಂಡಾದ ನಂತರ ಒಂದು ಸ್ಪೂನಿನ ಸಹಾಯದಿಂದ ಇದನ್ನ ಚೆನ್ನಾಗಿ ಬಿಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ದೊಡ್ಡ ಸೌಟು ಯೂಸ್ ಮಾಡಬೇಡಿ, ಕರೆಕ್ಟಾಗಿ ಮಸಾಲ ಮಿಕ್ಸ್ ಆಗಲ್ಲ. ಚಿಕ್ಕ ಸ್ಪೂನ್ ಇರುತ್ತಲ್ವ, ಸ್ಪೂನ್ ಸಹಾಯದಿಂದ ನೀಟಾಗಿ ಮಗುಚ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಉರಿಯನ್ನು ಕಮ್ಮಿ ಇಡ್ಬೋದು, ಅಥವಾ ನೀವು ಉರಿಯನ್ನು ಬಂದ್ ಮಾಡಿ ಬೇಕಾದರೂ ಇದನ್ನ ಮಾಡ್ಬೋದು. ಅಂದರೆ ಮಸಾಲ ಎಲ್ಲ ಒಂದು ಸ್ವಲ್ಪ ಹಸಿ ಫ್ಲೇವರ್ ಹೋಗಬೇಕು ನೀವು ಇದನ್ನ ಶಾವಿಗೆ ಹಾಕ್ಕೊಳ್ಬೇಕಾದ್ರೆ. ಕೊನೆಯದಾಗಿ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಇನ್ನೊಂದು ಸರಿ ಮಗುಚ್ಕೊಳ್ಳಿ. ರುಚಿಯಾಗಿರುವಂತಹ ಶಾವಿಗೆ, ಮಸಾಲ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಅಂತಂದರೆ ತುಂಬ ಫ್ಲೇವರ್ಡ್ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಲಂಚ್ ಬಾಕ್ಸಿಗೆ ಕೂಡ ನೀವು ಆರಾಮ್ಸೆ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.